ಇದೇ ದಿನಾಂಕ ಮುಂಬರುವ ಜನವರಿ 2025 ರವಿವಾರಂದು ಜರುಗಲಿರುವ ಇಳಕಲ್ಲಿನ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕಿನ ಚುನಾವಣೆ ಉಮೇದುವಾರ ಅಭ್ಯರ್ಥಿಯಾಗಿ ನಾನು ಹಾಗೂ ನನ್ನ ಸಹೋದರ ಸಮಾನರಾದ ಬಸವರಾಜ್ ಜಾಲಿಯಾಳ್ ಅವರು ಈ ಚುನಾವಣೆಯಲ್ಲಿ ಸಾಮಾನ್ಯ ಮತಕ್ಷೇತ್ರದಿಂದ ಸ್ಪರ್ಧಿಸಿದ್ದು ಇರುತ್ತದೆ. ನಮ್ಮ ಅನುಕ್ರಮ ಸಂಖ್ಯೆಗಳು 17 ಹಾಗೂ 23. ನಮ್ಮ ಬಸವರಾಜ್ ಜಾಲಿಯಾಳ್ ಅವರ ಚಿಹ್ನೆ ಬೆಲ್ಟ್ ಆಗಿದ್ದು, ನನ್ನ ಚಿಹ್ನೆ ಬ್ರೆಡ್ ಪುಡಕ ಆಗಿದ್ದು, ಈ ಎರಡು ಗುರುತಿಗೆ ತಾವು ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ನಮ್ಮ ಸೇವೆ ಮಾಡುವ ಸದಾವಕಾಶವನ್ನು ನಮಗೆ ಕಲ್ಪಿಸಿಕೊಡ್ಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾವು ಅತಿ ಕಡಿಮೆ ವೇಳೆಯಲ್ಲಿ ಸ್ಪರ್ಧಿಸಲು ನಿರ್ಧಾರವನ್ನು ತೆಗೆದುಕೊಂಡು ಕಣಕ್ಕಿಳಿದಿದ್ದೇವೆ. ದಯವಿಟ್ಟು ಗೌರವಾನ್ವಿತ ಎಲ್ಲ ಸೇರು ಬಾಂಧವರಿಗೆ ಪರೋಕ್ಷವಾಗಿ ಭೇಟಿಯಾಗದೇ ಇದ್ದ ಪಕ್ಷದಲ್ಲಿ ನಮ್ಮನ್ನು ಕ್ಷಮಿಸಿ ನಮ್ಮ ಮನೆ ಮಗನಂತೆ ತಾವುಗಳು ಆಶೀರ್ವದಿಸಬೇಕಾಗಿ ವಿನಂತಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಹೆಸರು ಹಾಗೂ ನಮ್ಮ ಸಮಾಜ ಸೇವೆ ತಾವುಗಳು ಈಗಾಗಲೇ ಮನಗಂಡಿದ್ದು, ನಮ್ಮ ಹೆಸರು ನಿಮ್ಮ ಮನದಲ್ಲಿದೆ ಅಂತ ನಾನು ಹೇಳಿಕೊಳ್ಳುತ್ತಾ, ತಾವು ಮಗದೊಮ್ಮೆ ನಮ್ಮನ್ನು ಆಶೀರ್ವದಿಸಿ ತಮ್ಮ ಇಳಕಲ್ ಬ್ಯಾಂಕಿನ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ನಾವು ಉಮೇದುವಾರರಾಗಿ ಸ್ಪರ್ಧಿಸುವುದಕ್ಕೆ ತಾವು ಆಶೀರ್ವದಿಸಿ ನಮಗೆ ಈ ಬ್ಯಾಂಕಿನ ಸೇವೆ ಮಾಡುವ ಸದಾವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿ ಗೌರವಾನ್ವಿತ ಎಲ್ಲ ಸದಸ್ಯರಲ್ಲಿ ನಾನು ಮಗದೊಮ್ಮೆ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಳಕಲ್ ಅರ್ಬನ್ ಬ್ಯಾಂಕಿನ ಎಲ್ಲ ಷೇರುದಾರ ಬಾಂಧವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಇದೇ ದಿನಾಂಕ 5 ಜರುಗಲಿರುವ ಅರ್ಬನ್ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿದ್ದು, ಸಾಮಾನ್ಯ ಮತಕ್ಷೇತ್ರದಿಂದ ಸ್ಪರ್ಧಿಸಿದ್ದು ನಾವು ಮತ್ತು ನಮ್ಮ ಅಣ್ಣನವರಾದ ವಿಶ್ವನಾಥ್ ಪಾಟೀಲ್ ಅವರು ಸಾಮಾನ್ಯ ಮತಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದೇವೆ. ಆದ ಕಾರಣ ದಯವಿಟ್ಟು ಎಲ್ಲ ಗೌರವಾನ್ವಿತ ಷೇರುದಾರ ಬಾಂಧವರು ನಮಗೆ ಅಂದರೆ ಅನುಕ್ರಮ ನಂಬರ್ 17 ಜಾಲಿಯಾಳ್ ಬಸವರಾಜ್ ಶಿವಪ್ಪ ಅಂತ ನನ್ನ ಗುರುತು ಬೆಲ್ಟ್ ಇರುತ್ತದೆ ಮತ್ತು ನಮ್ಮ ಅಣ್ಣನವರಾದ ಪಾಟೀಲ್ ವಿಶ್ವನಾಥ್ ವೀರಭದ್ರಗೌಡ ಅವರ ಗುರುತು ಬ್ರೆಡ್ ಇದ್ದು ಅನುಕ್ರಮ ಸಂಖ್ಯೆ 23 ಇರುವುದರಿಂದ ನಮ್ಮ ಇಬ್ಬರಿಗೂ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.